ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯ ನಿಮ್ಮನ್ನು ಬಾಧಿಸುತ್ತಾ ಇದೆ. ಇದು ಬದಲಾದರೆ ಚೆನ್ನಾಗಿರುತ್ತದೆ. ಇದು ನಿರಂತರವಾಗಿ ವೇದನೆಯನ್ನು ಉಂಟು ಮಾಡುತ್ತಲೇ ಇದೆ. ಈ ಒಂದು ಬದಲಾವಣೆಯನ್ನು ದೇವರು ಉಂಟು ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಿದ್ದೀರಲ್ಲ. ದೇವರು ಹೇಳುತ್ತಾರೆ, ಈಗೋ ನಾನು ಎಲ್ಲವನ್ನು ಹೊಸದು ಮಾಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಈ ತಿಂಗಳಲ್ಲಿ ನಡೆಯಲಿದೆ. ಯಾವ ಹೊಸ ಕಾರ್ಯ ಅಂದರೆ, ದೇವರು ಹೇಳುತ್ತಾರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು. ಅಂದರೆ ಒಂದು ಹೊಸ ಹೃದಯ. ನಮ್ಮ ಹೃದಯ ಹೊಸದಾಗಿ ಬದಲಾಗಬೇಕು. ಹಳೆಯ ಹೃದಯ ಯಾವ ರೀತಿಯಾದದ್ದು ಗೊತ್ತಾ? ಯೇಸು ಕ್ರಿಸ್ತನು ಹೇಳಿದನು, ಮನುಷ್ಯನ ಹೃದಯದಿಂದ ಎಲ್ಲ ಕೆಟ್ಟ ಆಲೋಚನೆಗಳು, ವ್ಯಭಿಚಾರ, ವೇಷಿತನ, ಹಗೆಗಳು, ಕಾಮಾಭಿಲಾಷೆ, ಜಗಳ, ಬುದ್ಧಿಗೇಡಿತನ, ಹೆಮ್ಮೆ ಎಲ್ಲವೂ ಕೂಡ ಹೊರಟು ಬಂದು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಎಂಬುದಾಗಿ. ಮನುಷ್ಯನ ಹೃದಯದೊಳಗೆ ಇಷ್ಟೆಲ್ಲ ಪಾಪದ ಕಾರ್ಯಗಳು ಇವೆ. ಇಂತಹ ಪಾಪಗಳೊಂದಿಗೆ ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ಅದಕ್ಕೆ ದೇವರು ಹೇಳುತ್ತಾರೆ, ನಿನಗೆ ಹೊಸ ಹೃದಯವನ್ನು ಕೊಡುವೆನು. ಪಾಪದ ಹಳೆಯ ಹೃದಯವನ್ನು ಮಾರ್ಪಡಿಸಿ ಒಂದು ಹೊಸ ಹೃದಯ, ಪ್ರೀತಿ, ಶಾಂತಿ, ಪರಿಶುದ್ಧ, ತಾಳ್ಮೆ, ಕರುಣೆ, ಹಾಗೆ ದಯೆ, ನಂಬಿಕೆ, ಈ ರೀತಿ ಸದ್ಗುಣಗಳನ್ನು ಒಳಗೊಂಡಂತ ಒಂದು ಹೊಸ ಹೃದಯ ನಿಮಗೆ ಅವಶ್ಯ ತಾನೆ? ನೀವು ಕೇಳಿರಿ, ಇಂದು ನಿಮ್ಮ ಹೃದಯದಲ್ಲಿ ಬದಲಾವಣೆ.